Hello students, today we will be discussing about the importance of social entrepreneurship. ವಿದ್ಯಾರ್ಥಿಗಳ ಇವತ್ತು ನಾವು ಸಾಮಾಜಿಕ ಉದ್ಯಮಶೀಲತೆಯ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. In earlier session we have discussed about meaning and definition of social entrepreneurship. ಹಿಂದಿನ ತರಗತಿಯಲ್ಲಿ ನಾವು ಸಾಮಾಜಿಕ ಉದ್ಯಮಶೀಲತೆಯ ಅರ್ಥ ಹಾಗೂ ವ್ಯಾಖ್ಯೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. In this session we can understand the importance of social entrepreneurship. ಈ ಒಂದು ಸೆಷನ್ನಲ್ಲಿ ನಾವು ಸಾಮಾಜಿಕ ಉದ್ಯಮಶೀಲತೆಯ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ. Importance of social entrepreneurship. Social entrepreneurship is important because it provides a framework for business to find their own success in the pursuit of helping others. It is better understood and encouraged so as to drive inclusive business growth. It also acts as the change agents for society. It helps in inventing the new approaches to the problems. ಸಾಮಾಜಿಕ ಉದ್ಯಮಶೀಲತೆಯ ಪ್ರಾಮುಖ್ಯತೆ. ಸಾಮಾಜಿಕ ಉದ್ಯಮಶೀಲತೆ ಪ್ರಮುಖವಾದುದು ಯಾಕೆಂದರೆ ಇತರರಿಗೆ ಸಹಾಯ ಮಾಡುವ ಗುರಿಯನ್ನು ಇಟ್ಟುಕೊಂಡು ತಮ್ಮ ಯಶಸ್ಸನ್ನು ಸಾಧಿಸಲು ವ್ಯಾವಹಾರಿಕ ಚೌಕಟ್ಟನ್ನು ಇದು ಒದಗಿಸಿಕೊಡುತ್ತದೆ. ಸಾಮಾಜಿಕ ಉದ್ಯಮಶೀಲತೆ ಇದು ಅಂತರ್ಗತ ವ್ಯಾಪಾರ ಬೆಳವಣಿಗೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಸಮಾಜದಲ್ಲಿ ಬದಲಾವಣೆಗಳನ್ನು ತರಲು ಉದ್ಯಮದ ಕಾರ್ಯತಂತ್ರ ಹಾಗೂ ಉದ್ದೇಶಗಳನ್ನು ಇದು ಅಭಿವೃದ್ಧಿಪಡಿಸುತ್ತದೆ. ಹಾಗೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲು ಸಮಾಜ ಉದ್ಯಮಿಗಳು ಇದರ ಪ್ರತಿನಿಧಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಸಾಮಾಜಿಕ ಉದ್ಯಮಶೀಲತೆಯು ಸಮಸ್ಯೆಯ ಹೊಸ ವಿಧಾನಗಳನ್ನು ಆವಿಷ್ಕರಿಸಲು ಸಹಕಾರಿಯಾಗಿದೆ. It creates solutions to change society for better. For a growing economy, India today needs many social entrepreneurs. Social entrepreneurship fosters a more equitable society by addressing social issues and trying to achieve ongoing sustainable impact through their social mission. It focuses on building social capital. ಸಾಮಾಜಿಕ ಉದ್ಯಮಶೀಲತೆಯು ಸಮಸ್ಯೆಯ ಹೊಸ ವಿಧಾನಗಳನ್ನು ಆವಿಷ್ಕರಿಸಲು ಸಹಕಾರಿಯಾಗಿದೆ. ಹಾಗೆ ಸಮಾಜದಲ್ಲಿ ಬದಲಾವಣೆಯನ್ನು ತರುವಲ್ಲಿ ಕೂಡ ಇದು ಸಹಾಯವನ್ನು ಮಾಡುತ್ತದೆ. ಇದರ ಮುಖಾಂತರ ಇಡೀ ವ್ಯವಸ್ಥೆಯನ್ನು ಸುಧಾರಿಸುವಂಥ ಪ್ರಯತ್ನವನ್ನು ಕೂಡ ಇದು ಮಾಡುತ್ತಿದೆ. ಭಾರತದಲ್ಲಿ ಇಂದು ಆರ್ಥಿಕ ಬೆಳವಣಿಗೆಯಾಗಲು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮಾಜ ಉದ್ಯಮಿಗಳ ಅವಶ್ಯಕತೆ ಇದೆ ಎಂದು ಹೇಳುತ್ತಿದ್ದಾರೆ. ಬಡತನ, ನಿರುದ್ಯೋಗ, ಲಿಂಗ ಸಮಾನತೆ ಮುಂತಾದ ಸಮಸ್ಯೆಗಳಿಗೆ ಸಮಾಜ ಉದ್ಯಮಿಗಳು ಸ್ಪಂದಿಸಿ ಸಮಸ್ಯೆ ವಿರುದ್ಧ ಹೋರಾಡಿ ಗುಂಪಾಗಿ ಜಾಗತಿಕ ವೇದಿಕೆಯನ್ನು ಜನರಿಗೆ ನೀಡಿ ಸಮಾಜವನ್ನು ಉತ್ತಮವನ್ನಾಗಿಸಲು ಪರಿಹಾರವನ್ನು ಇಲ್ಲಿ ರೂಪಿಸುತ್ತಿದ್ದಾರೆ. ಇದು ಸಾಮಾಜಿಕ ಬಂಡವಾಳವನ್ನು ನಿರ್ಮಿಸುವುದರಲ್ಲಿ ಕೂಡ ಸಹಾಯವನ್ನು ಮಾಡುತ್ತಿದೆ. It also involves social entrepreneurs and inspire many others to involve in social service activities. They are also considered as national assets to the economy. Social enterprises provide employment opportunities and job training to segment of a society at an employment disadvantage, such as long-term unemployed, disabled, homeless, at-risk youth and gender-discriminated women. ಇತ್ತೀಚಿನ ದಿನಗಳಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಕೂಡ ಸಮಾಜ ಉದ್ಯಮಗಳ ಅಗತ್ಯತೆ ಇದೆ. ಸಾಮಾಜಿಕ ಉದ್ಯಮಶೀಲತೆ ಸಮಾಜ ಉದ್ಯಮಿಗಳನ್ನು ಒಳಗೊಂಡಿದ್ದು, ಈ ಉದ್ಯಮಿಗಳು ಇತರ ಜನರನ್ನು ಕೂಡ ಸಮಾಜದ ಸೇವಾ ಚಟುವಟಿಕೆಯಲ್ಲಿ ಒಳಗೊಳಿಸಲು ಸ್ಫೂರ್ತಿಯನ್ನು ನೀಡುತ್ತದೆ. ಇವರನ್ನು ನಾವು ದೇಶದ ರಾಷ್ಟ್ರೀಯ ಸ್ವತ್ತುಗಳು ಎಂದು ಕೂಡ ಪರಿಗಣಿಸಬಹುದು. ಮಲ್ಟಿ ಚಾಯ್ಸ್ ಕ್ವಶನ್ಸ್. ಫಸ್ಟ್ ಕ್ವಶನ್: social entrepreneurship focuses on building
ಡ್ಯಾಶ್ ಕ್ಯಾಪಿಟಲ್. ಯಾವ ಬಂಡವಾಳವನ್ನು ನಿರ್ಮಿಸುವಲ್ಲಿ ಸಾಮಾಜಿಕ ಉದ್ಯಮಶೀಲತೆ ಕೇಂದ್ರೀಕರಿಸುತ್ತದೆ? ಎ. ಸೋಷಿಯಲ್ ಕ್ಯಾಪಿಟಲ್, ಬಿ. ಪೊಲಿಟಿಕಲ್ ಕ್ಯಾಪಿಟಲ್, ಸಿ. ಎ ಆ್ಯಂಡ್ ಬಿ, ಡಿ. ನನ್ ಆಫ್ ದಿ ಅಬವ್. ದಿ ಆನ್ಸರ್ ಈಸ್ ಸೋಷಿಯಲ್ ಕ್ಯಾಪಿಟಲ್, ಸಾಮಾಜಿಕ ಬಂಡವಾಳ. Second question, for a growing economy, India today needs. ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಬೆಳವಣಿಗೆಗೆ ಭಾರತದಲ್ಲಿ ಯಾವುದರ ಅಗತ್ಯತೆ ಇದೆ? ಎ. ಸ್ಟೂಡೆಂಟ್ಸ್, ಬಿ. ಸೋಷಿಯಲ್ ಆಂಟ್ರಪ್ರೆನರ್ಸ್, ಸಿ. ಕ್ರಿಕೆಟರ್ಸ್, ಡಿ. ನನ್ ಆಫ್ ದಿ ಅಬವ್. ಆನ್ಸರ್ ಈಸ್ ಬಿ. ಸೋಷಿಯಲ್ ಆಂಟ್ರಪ್ರೆನರ್ಸ್, ಸಮಾಜ ಉದ್ಯಮಿಗಳು. ಥರ್ಡ್ ಒನ್, ಡ್ಯಾಶ್ ಆರ್ ಕನ್ಸಿಡರ್ಡ್ ಆಸ್ ನ್ಯಾಷನಲ್ ಅಸೆಟ್ಸ್ ಟು ದಿ ಎಕಾನಮಿ. ಯಾರನ್ನು ಆರ್ಥಿಕತೆಯ ರಾಷ್ಟ್ರೀಯ ಸ್ವತ್ತುಗಳು ಎಂದು ಪರಿಗಣಿಸಬಹುದು? ಎ. ಸೋಷಿಯಲ್ ಆಂಟ್ರಪ್ರೆನರ್, ಬಿ. ಪೊಲಿಟಿಷಿಯನ್ಸ್, ಸಿ. ಅಡ್ಮಿನಿಸ್ಟ್ರೇಟರ್, ಡಿ. ನನ್ ಆಫ್ ದಿ ಅಬವ್. ದಿ ಆನ್ಸರ್ ಈಸ್ ಎ. ಸೋಷಿಯಲ್ ಆಂಟ್ರಪ್ರೆನರ್, ಸಮಾಜ ಉದ್ಯಮಿಗಳು. For more information, you can go for these websites. Thank you.